90s ಕಿಡ್ಸ್ ಅಂದರೆ 1990 ಅಥವಾ ಅದರ ಆಚೆ ಈಚೆ ಹುಟ್ಟಿದಂತಹ ತಲೆಮಾರು. ನಾವೊಂಥರ ಈ ಟ್ರೆಡಿಷನ್ ಮತ್ತು ಟೆಕ್ನಾಲಜಿ ಮಧ್ಯೆ ಸೇತುವೆ ಇದ್ದಂಗೆ. ನಾವು ಪ್ರೀತಿಯಿಂದ ಅಜ್ಜ ಅಜ್ಜಿಗೆ ಪತ್ರನೂ ಬರೆದಿದ್ದೀವಿ, ಅದೇ ಅಜ್ಜ ಅಜ್ಜಿ ಜೊತೆ ಸ್ಮಾರ್ಟ್ಫೋನಲ್ಲಿ ಮಾತಾಡಿದ್ದೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪೋರ್ಟೇಬಲ್ ಟಿ ವಿಲಿ ರಾಮಾಯಣ ಮಹಾಭಾರತನೂ ನೋಡಿದ್ದೀವಿ. ಅಂಗೈಲಿ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬು ಇನ್ಸ್ಟಾಗ್ರಾಮ್ ರೀಲ್ಸ್ನೂ ನೋಡಿದ್ದೀವಿ. 10 ಪೈಸೆ 20 ಪೈಸೆ 25 ಪೈಸೆ ಚಲಾವಣೆನೂ ಮಾಡಿದ್ದೀವಿ. 2000 ನೋಟು ಹುಟ್ಟಿ ಸತ್ತಿದ್ದನ್ನು ನೋಡಿದ್ದೀವಿ. ನಾವೊಂಥರ ಲಿವಿಂಗ್ ಲೆಜೆಂಡ್ಸ್ ಇದ್ದಂಗೆ. ಫಸ್ಟ್ ಟೈಮು ಮನೆಗೆ ಕೊಟ್ಟಂಥ ಕರೆಂಟ್ ಕನೆಕ್ಷನ್ನು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ, ಲ್ಯಾಂಡ್ಲೈನ್ ಫೋನು, STD ಬೂತ್ಗಳು, ದೊಡ್ಡ ಡಿಶ್ ಛತ್ರಿಗಳು, ನೋಕಿಯಾ 1100 ಮೊಬೈಲು, 500,000 ಹೊಸ ನೋಟು, ಟೇಪ್ ರೆಕಾರ್ಡರು, VCP, CD ಪ್ಲೇಯರ್ಗಳಿಗೆ ನಾವು ಜೀವಂತ ಸಾಕ್ಷಿಗಳು. ಇನ್ನು ನಮ್ಮ ಕಾಲದ ಖುಷಿಗಳು ಒಂದು ರಬ್ಬರ್ ಬಾಲು, ಇಲ್ಲ ಪೇಪರು ಪ್ಲಾಸ್ಟಿಕ್ಕು ಸುತ್ತಿ ನಾವೇ ಮಾಡಿದಂತಹ ಒಂದು ಬಾಲು, ಮರದಲ್ಲಿ ತೆಂಗಿನ ಹಿಡ್ಲಲ್ಲಿ ಅಪ್ಪ ಮಾಡಿಕೊಟ್ಟ ಕ್ರಿಕೆಟ್ ಬ್ಯಾಟು, ₹1 8 ಪೇಪರ್ಮೆಂಟು, ₹1 ಬಟಾಣಿ, ₹1 ಐಸ್ ಕ್ಯಾಂಡಿ, ₹2 ಹಾಲೈಸು, ಬುಗುರಿ, ಲಗೋರಿ, ಚಿನ್ನಿದಾಂಡು, ಬೆಳಗಿನ ಕಡುಬು, ಅದೇ ಸಂಜೆಗೆ ಉಪ್ಪಿಟ್ಟಾಗಿತ್ತು. ವಾರಕ್ಕೊಂದು ಕೋಳಿ ಸಾರು, ವಾರದ ಮಧ್ಯೆ ಪಾವು ಅಂತ ಬರ್ತಿದ್ದು ಸಾಬ್ರು ಮೀನು ಸಾರು, ಮಳೆಗಾಲ ಬಂತಂದರೆ ಕಳಲೆ, ಅಣಬೆ, ಕೆಸಿನ ಸೊಪ್ಪಿನ ಸಾರು. ಅಕ್ಕಿ ರೊಟ್ಟಿ ಕೋಳಿ ಸಾರು ಸಿಕ್ಕರೆ ಅಂತೂ ಆಹಾ ಅದೇ ಸ್ವರ್ಗ. ವರ್ಷಕ್ಕೊಂದು ಜಾತ್ರೆ, ಯಕ್ಷಗಾನ, ಅಪ್ಪನ ಜೊತೆ ಆಟದ ಸಾಮಾನಿಗಾಗಿ ಮಾಡಿದ ಗಲಾಟೆ, ತಕ್ಕೊಡ್ತಿದ್ದ ಬಟ್ಟೆ ಎಲ್ಲ ಒಂದು ಸಿಹಿ ನೆನಪು. ಇನ್ನು TV ವಿಚಾರಕ್ಕೆ ಬಂತಂದರೆ ಅಲ್ಲೊಂದು ಇಲ್ಲೊಂದು ಮನೇಲಿ TV ಇರೋದು, ಅದು ಸಹ ಬ್ಲ್ಯಾಕ್ ಆ್ಯಂಡ್ ವೈಟು. ಬರ್ತಾ ಇದ್ದಿದ್ದು ಒಂದೇ ಚಾನಲ್ಲು, DD1. ಅದು ಬರೋಕ್ಕೊಂದು ಆ್ಯಂಟೆನನ್ನು ಹಿಡ್ಕೊಂಡು 4 ದಿಕ್ಕಿಗೆ ತಿರುಗಿಸಿ ಬಂತ ಅಂತ ಒಬ್ರು ಕೇಳಬೇಕಿತ್ತು. ವಾರಕ್ಕೊಂದು ಕನ್ನಡ ಸಿನಿಮಾ, ಅದನ್ನ ನೋಡೋಕ್ಕೆ ಮನೆ ತುಂಬ ಜನ. ಶುಕ್ರವಾರ ಚಿತ್ರಮಂಜರಿ, ಬುಧವಾರ ಚಿತ್ರಹಾರ, ಭಾನುವಾರ ಬೆಳಿಗ್ಗೆ ಜೈ ಶ್ರೀಕೃಷ್ಣ, ಮಧ್ಯಾಹ್ನಕ್ಕೆ ಶಕ್ತಿಮಾನ್, ಶುಕ್ರವಾರ ಶನಿವಾರ ರಾತ್ರಿಗೆ ಹಿಂದಿ ಸಿನಿಮಾ, ವಾರದ ಮಧ್ಯ ಜೈ ಮಾತಾ ಕಿ, ಜೈ ಹನುಮಾನು, ಅಲಿಫ್ ಲೈಲಾ, ಯುಗ್, ಸಂಜೆ ಮಾಯಾಮೃಗ, 4 ತಂತಿ, ಮನೆತನ, ಪ್ರಪಂಚ ಪರ್ಯಟನೆ, ಮಧ್ಯ ಒಂದು ವಾರ್ತೆ. ಆದರೆ ಇದರಲ್ಲಿ ಖುಷಿ ಈಗ 1000 ಚಾನಲ್ ಇದ್ರೂ ಇಲ್ಲ. TVನ ನೋಡಬೇಕು ಅಂತಲೂ ಅನ್ಸಲ್ಲ. ಈಗಿನ ಮಕ್ಕಳಿಗಂತೂ ಸ್ಕೂಲಿಗೆ ಹೋಗೋಕ್ಕೆ ಮನೆ ಬಿಡೋಕ್ಕೆ ಕಾರ್ ಬಂದು ನಿಲ್ಲುತ್ತೆ. ಅಲ್ಲಿ ತನಕ ಬ್ಯಾಗ್ನೂ ಅಪ್ಪ ಅಮ್ಮ ತಗೊಂಡು ಹೋಗಿ ಕೊಡಬೇಕು. ನಮ್ಮ ಕಾಲದಲ್ಲಿ ಮಳೆ ಇರಲಿ ಬಿಸಿಲಿರಲಿ ಓನ್ಲಿ ನಟರಾಜ ಸರ್ವಿಸ್. ಮಲೆನಾಡಿನ ಮಳೆಗಾಲ ಎಷ್ಟು ಚಂದನೋ ಅಷ್ಟೇ ಭಯಾನಕ. ಹಳ್ಳ ರಸ್ತೆ ಎಲ್ಲ ಕಡೆ ನೀರು. ಸ್ಕೂಲ್ ಹೋಗೋದ್ರೊಳಗೆ ಬಟ್ಟೆ ಪೂರ ಒದ್ದೆ ಆಗಿರ್ತಿತ್ತು. ವಾಪಸ್ ಮನೆಗೆ ಬಂದು ಬಿಸಿ ಬಿಸಿ ಕಾಫಿ ಕುಡಿದು ಬೆಂಕಿ ಕೆಂಡದಲ್ಲಿ ಸುತ್ತಿರೋ ಗೇರ್ ಬೀಜ, ಹಲಸಿನ ಬೀಜ ತಿಂತ ಚಳಿಗೆ ಬೆಂಕಿ ಕಾಯಿಸ್ತಾ ಕೂತ್ರೆ ಅದೆಷ್ಟು ಹಿತ. ಇನ್ನು ಕರೆಂಟ್ ಬರೋ ಮುಂಚೆ ಬೆಳಕಿನ ವ್ಯವಸ್ಥೆಗೆ ಸೀಮೆ ಎಣ್ಣೆನೇ ಗತಿ. ಅದ್ರ ಬೆಳಕಲ್ಲಿ ಓದೋದು ಬರೆಯೋದು, ಒಮ್ಮೊಮ್ಮೆ ಯಹಮಾರಿ ತಲೆ ಕೂದಲು ಸುಟ್ಕೊಳ್ಳೋದು. ರಾತ್ರಿ ಮಲಗುವಾಗ ನೋಡೋಕ್ಕೆ TV ಇರಲಿಲ್ಲ, ಆಡೋಕ್ಕೆ ಮೊಬೈಲ್ ಇರಲಿಲ್ಲ. ಜರ್ರ ಅಂತ ಸುರಿಯೋ ಮಳೆ ಶಬ್ದ ಕೇಳ್ಕೊಂಡು ಮಲಗೋದೆ ಜೋಗಳ. ಇನ್ನು ಹೊಸದಾಗಿ ತಂದ ಟೇಪ್ ರೆಕಾರ್ಡ್ರು, ಅದಕ್ಕೆ 6 ಬ್ಯಾಟ್ರಿ ಸೆಲ್ಲು, ಅದು ವೀಕ್ ಆದರೆ ಅದೇ ಸೆಲ್ನ ಒಲೆ ಬದಿ ಇಟ್ಟು ಕಾಯಿಸೋದು. ಮಧ್ಯೆ ಕ್ಯಾಸೆಟ್ನ ರೀಲ್ ಸಿಕ್ಕಾಕೊಂಡ್ರೆ ಅದನ್ನು ಟೇಪ್ ರೆಕಾರ್ಡ್ರಿಂದ ಬಿಡಿಸಿ ನಟರಾಜ ಪೆನ್ನ ಅದರೊಳಗೆ ಹಾಕಿ ರೀಲ್ನ ಸುತ್ತೋದು. ಆಗ ಇವೆಲ್ಲ ರಗಳೆ ಅನ್ಸಿದ್ರು ಈಗ ಅವನ್ನೆಲ್ಲ ಯೋಚನೆ ಮಾಡಿದ್ರೆ ಅದೇ ಎಷ್ಟು ಚಂದ ಇತ್ತು ಅಂತ ಅನ್ಸುತ್ತೆ. ಇನ್ನು ನಾವೆಲ್ಲ ಶೀತ ಜ್ವರ ಕೆಮ್ಮು ಬಂದರೆ ಆಸ್ಪತ್ರೆ ಕಂಡವರಲ್ಲ, ಮನೆಯಲ್ಲೇ ಕಷಾಯ ಕುಡಿದು ದೊಡ್ಡವರಾದವರು. ಸಣ್ಣ ಪುಟ್ಟ ಗಾಯಕ್ಕೆಲ್ಲ ಮನೆ ಔಷಧಿನೇ ಗಟ್ಟಿ. ಫ್ರೆಂಡ್ಸ್ ಜೊತೆಗಿದ್ರೆ ಯಾವ ಕಾಯಿಲೆ ಗಾಯ ಮಳೆ ಬಿಸಿಲು ಬೆಂಕಿನೂ ಲೆಕ್ಕಕ್ಕಿಲ್ಲ. ಅದೆಷ್ಟು ಹೊತ್ತಾದರೂ ಸರಿ, ಅದೆಷ್ಟು ಸುಸ್ತಾದರೂ ಸರಿ. ನಾವೆಲ್ಲ ಬೇಸಿಗೆ ದಸರಾ ರಜಾ ಬಂದರೆ ಅಜ್ಜಿ ಮನೆಗೆ ಹೋಗಿ ಕಾಯ್ತಾ ಇರ್ತಿದ್ವಿ. ಹಳ್ಳ ತೋಟ ಕಾಡು ಗದ್ದೆ ಏಡಿ ಮೀನು ಇದೇ ನಮ್ಮ ವಂಡರ್ಲಾ. ಈಗಿನ ಮಕ್ಕಳಿಗೆ ಇದು ಯಾವುದೂ ಆಸಕ್ತಿ ಇಲ್ಲ. TV ಮೊಬೈಲು, ಫುಲ್ ನೆಟ್ವರ್ಕು, ತಿನ್ನೋಕ್ಕೆ ಥರ ಸ್ನ್ಯಾಕ್ಸು, ಮಲಗೋಕ್ಕೊಂದು ಹಾಸಿಗೆ ಇದ್ರೆ ಸಾಕು. ಕೇವಲ 10-20 ವರ್ಷದಲ್ಲಿ ಪ್ರಪಂಚ ವ್ಯವಸ್ಥೆ ಜನ್ರೇಷನ್ನು ಎಲ್ಲ ಚೇಂಜ್ ಆಗೋಯ್ತು. ಆಗೆಲ್ಲ ಹುಡುಗಿ ಜೊತೆ ಮಾತಾಡಿದರೆ ಅಪರಾಧ ಅಂತ ಅನ್ಸೋದು. ಈಗೆಲ್ಲ ಹುಡುಗಂಗೆ ಒಂದು ಹುಡುಗಿ ಇಲ್ಲ ಅಂದರೆ ಅದೇ ದೊಡ್ಡ ಅಪರಾಧ. ನಮ್ಮ ಟೈಮ್ಲಿ 100 ಜನಕ್ಕೆ 10 ಜನ ಲವ್ ಮಾಡಿ 5% ಸಕ್ಸಸ್ ಆಗೋದು. ಈಗ 100ಕ್ಕೆ 90 ಜನ ಲವ್ ಮಾಡ್ತಾರೆ, 1% ಸಕ್ಸಸ್ ಆಗೋದು ಕಷ್ಟ. ಅವಾಗೆಲ್ಲ ಪ್ರೇಮಿಗಳನ್ನ ಅಪ್ಪ ಅಮ್ಮ ದೂರ ಮಾಡೋರು, ಈಗೆಲ್ಲ ಅವರವರೇ ದೂರ ಆಗ್ತಾರೆ. 90s ಕಿಡ್ಸ್ಗೆ ಈಗ ಸುಮಾರು 30ರಿಂದ 35 ವರ್ಷ. 50% ಜನ ಮದುವೆ ಆಗಿ ಮಕ್ಕಳಾಗಿದ್ದರೆ ಇನ್ನು 50% ಜನ ಜೀವನದ ಭಯ ಜವಾಬ್ದಾರಿಗಳಿಗೆ ಹೆದರಿ ಇನ್ನೂ ಬ್ಯಾಚುಲರ್ಸ್ ಆಗಿದ್ದಾರೆ. ಇನ್ನು 90s ಕಿಡ್ಸ್ಗೆ ಸಣ್ಣದಾಗಿ ಮೈ ಕೈ ಮಂಡಿ ನೋವು ಸ್ಟಾರ್ಟ್ ಆಗಿದೆ. ಏನೇ ಆಗಲಿ ಜಗತ್ತಿನ ಅನೇಕ ಒಳಿತು ಕೆಡುಕುಗಳನ್ನು ನಾವು ಕಣ್ಣಾರೆ ಕಂಡವರು.
ಆಧುನಿಕ ಜಗತ್ತಿನ ವೇಗಕ್ಕೆ ಸರಿಸಮನಾಗಿ ಓಡುತ್ತಿದ್ದರೂ ಮನದೊಳಗೆ ನಮ್ಮ ಕಾಲದ ಸಂಸ್ಕಾರ, ಸಂಬಂಧ, ಸ್ನೇಹ, ಪ್ರೇಮಗಳನ್ನು ಆರಾಧಿಸುತ್ತಿರುವವರು. ಹೇಳಕ್ಕೆ ಹೋದರೆ ಇನ್ನೂ ತುಂಬ ಇದೆ, ಸದ್ಯಕ್ಕೆ ಸಾಕು. ಹೆಮ್ಮೆಯಿಂದ ಹೇಳಿ, ಹೌದು, ನಾನು 90s ಕಿಡ್.